ಇನ್ನು 45 ಹೆಸರೇ ಒಂಥರ ವಿಶೇಷವಾಗಿ ಕಾಣಿಸ್ಕೊಳ್ಳುತ್ತೆ. ಅದಕ್ಕೂ ಕೂಡ ಇವತ್ತು ಪ್ರೇಕ್ಷಕರು ಜೈಕಾರವನ್ನ ಹೇಳಿದ್ದಾರೆ. ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಅವರ ಸಾರಥ್ಯದಲ್ಲಿ ಮೂಡಿಬಂದಂಥ 45 ಚಿತ್ರ ಏನಿದೆ ರಾಜ್ಯಾದ್ಯಂತ ಇವತ್ತು ತೆರೆ ಕಂಡಿದೆ. 3 ನಟರನ್ನ ಇಟ್ಕೊಂಡು ಮೊದಲ ಪ್ರಯತ್ನದಲ್ಲೇ ಯಶಸ್ವಿಯಾಗಿದ್ದಾರೆ ನಿರ್ದೇಶಕ ಅರ್ಜುನ್ ಜನ್ಯ. 3 ನಟ ಅಭಿಮಾನಿಗಳು ತಮ್ಮ ನೆಚ್ಚಿನ ನಾಯಕರನ್ನ ಕಂಡು ಕೇಕೆ ಹಾಕಿ ಸಂಭ್ರಮಿಸಿದ್ದಾರೆ. ಟ್ರೇಲರ್ ಮೂಲಕ ಕ್ಯೂರಿಯಾಸಿಟಿಯನ್ನು ಹೆಚ್ಚಿಸಿದ್ದು 45 ಸಿನಿಮಾ ಪ್ರೇಕ್ಷಕರಿಗೆ ಮನರಂಜನೆಯ ಮಹಾಪೂರ ಕೂಡ ಸಿಕ್ಕಿದೆ. ಹೊಸ ರೀತಿಯ ಕಥೆಯನ್ನ ಹೊತ್ತು ತಂದಂಥ 45 ಸಿನಿಮಾ ಅಭಿಮಾನಿಗಳ ಮನಸ್ಸಿಗೆ ಹಿಡಿದಿದೆ. 3 ನಟರು ತಮ್ಮ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಇದರಲ್ಲಿ ನಗರದ ತ್ರಿವೇಣಿ ಚಿತ್ರಮಂದಿರಕ್ಕೆ ಶಿವರಾಜ್ ಕುಮಾರ್ ತಲುಪಿದ್ರು, ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ಹೋದ್ರು. ಇಡೀ ಚಿತ್ರತಂಡ ಅಭಿಮಾನಿಗಳೊಟ್ಟಿಗೆ ಸಿನಿಮಾವನ್ನ ನೋಡಿದ್ದಾರೆ. ಒಂದು ವಿಭಿನ್ನವಾದ ಸಿನಿಮಾ ಗೆದ್ದರೆ ಭಾಳ ಖುಷಿ ಆಗುತ್ತೆ. ಯಾಕಂದರೆ ಅದು ಒಬ್ಬ ನ್ಯೂ ಡೈರೆಕ್ಟ್ರು ಅರ್ಜುನ್ ಜನ್ಯ. ಮ್ಯೂಸಿಕ್ಲಿ ಎಲ್ಲ ಕೇಳಿದ್ರು, ಬಟ್ ಫಸ್ಟ್ ಟೈಮ್ ಡೈರೆಕ್ಷನ್ ಅಂತ ಬಂದಾಗ ಎಲ್ರಿಗೂ ಒಂದು ಕ್ವಶನ್ ಮಾರ್ಕ್ ಇರುತ್ತೆ, ಏನು ಮಾಡಿರ್ಬೋದು. ನಾಟ್ ಓನ್ಲಿ ಅಭಿಮಾನಿ ಫ್ಯಾನ್ಸ್ ಅಂತಲ್ಲ, ಕ್ರಿಟಿಕ್ಸಿಂದ ಹಿಡಿದು ಇಂಡಸ್ಟ್ರಿಯಿಂದ ಹಿಡಿದು ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಹೆಂಗೆ ಮಾಡಿರ್ಬೋದು. ಅದು ಬಿಗ್ ಕ್ಯಾನ್ವಾಸ್ ಫಿಲ್ಮು. ಯಾಕಂದರೆ ಕ್ಯಾನ್ವಾಸ್ಗೋಸ್ಕರ ಮಾಡಿದ್ದಲ್ಲ ಸಿನಿಮಾ. ಒಂದು ಸಿನಿಮಾ ಕಥೆ ಇಟ್ಕೊಂಡು ಅದಕ್ಕೆ ತಕ್ಕಂಥ ಕ್ಯಾನ್ವಾಸ್ನ ಅವ್ರು ಸೆಟ್ ಮಾಡೋದು. ರೆಗ್ಯುಲರ್ ಆಗಿ ಹಾಡು ಫೈಟು ಈ ಥರದ್ದೇನು ಎಕ್ಸ್ಪೆಕ್ಟ್ ಮಾಡ್ತಾರೆ ಜನ, ಅದು ಯಾವುದೂ ಇಲ್ಲದೆ 2 ಅವರ್ 20 ನಿಮಿಷ ತಮ್ಮನ್ನು ಥಿಯೇಟರ್ಗೆ ಕೂರಿಸಂಥ ಬರೀ ಕಥೆ ಹಾಗೂ ವಿಭಿನ್ನತೆ ಮೂಡಿರುವಂಥ 45 ಇಡೀ ಕನ್ನಡ ಇಂಡಸ್ಟ್ರಿ ಆಗಲಿ ಕನ್ನಡದ ಜನತೆ ಅದರಲ್ಲಿರುವಂಥ ವಿಭಿನ್ನತೆನ ತುಂಬ ಇಷ್ಟಪಟ್ಟು ಅವ್ರು ತುಂಬ ಪ್ರೀತಿಸಂಥ ನಮ್ಮ ಪ್ರೀತಿಯ ಅವ್ರ ಗೆಟಪ್ಗಳು ಒಂದೊಂದು ನೋಡ್ತಾ ಅಂತೂ ಎನರ್ಜಿ ತುಂಬಾ. ಆಮೇಲೆ ಒಂದು ಸಂದೇಶ ಇದೆ ಸರ್ ಸಿನಿಮಾದಲ್ಲಿ, ಹೆಲ್ಮೆಟ್ ಹಾಕಬೇಕು, ಫೋನ್ ಯೂಸ್ ಮಾಡಬಾರ್ದು, ಒಂದು ಎಳೆ ಇಲ್ಲ. ಓವರ್ ಆಲ್ ಗರುಡ ಪುರಾಣ ಅನ್ನೋದನ್ನ ಪ್ರತಿಯೊಬ್ಬರು ಏನಕ್ಕೆ ಅದನ್ನ ಓದಬೇಕು ಅನ್ನೋದು ತಿಳ್ಕೊಳ್ಳೋಕ್ಕೆ ಅದ್ರ ಬಗ್ಗೆ ಹೇಳಿದ್ದಾರೆ. ತುಂಬ ಚೆನ್ನಾಗಿದೆ. ಅದನ್ನ ಎಸ್ಪೆಷಲಿ ದೊಡ್ಡಪ್ಪ ಮತ್ತೆ ಉಪ್ಪಿ ಸರ್ ಅವ್ರ ಮುಖಾಂತರ ಅದೊಂದು ಸಂದೇಶ ಹೇಳೋದಿದೆಯಲ್ಲ, ತುಂಬಾ ಮುಖ್ಯ, ಎಲ್ರಿಗೂ ಮುಖ್ಯ. ಕತೆ ಲೈನೇ ತುಂಬಾ ವಿಶೇಷವಾಗಿದೆ ಸರ್. ಗರುಡ ಪುರಾಣದಲ್ಲಿ ಇರುತ್ತೆ ಅನ್ನೋದು 45 ದಿನ ಅಂದ್ರೆ ಇದೆಲ್ಲದನ್ನು ಸೇರಿಸಿ ರಾಜ್ ಬಿ ಶೆಟ್ಟಿ ಅವರು ತುಂಬಾ ಚೆನ್ನಾಗಿ